ನಮಸ್ಕಾರ ಎಲ್ರಿಗೂ. ಒಂದ್ಸಲ ಯೋಚನೆ ಮಾಡಿ, ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡುವ ಆ ಕ್ಷಣ ಎಷ್ಟೊಂದು ಪ್ರೆಷರ್, ಎಕ್ಸ್ಪೆಕ್ಟೇಷನ್ಸ್, ಸ್ವಲ್ಪ ಟೆನ್ಷನ್ ಕೂಡ ಇರುತ್ತೆ ಅಲ್ವಾ? ಆ ದೊಡ್ಡ ದಿನದ ಗಂದರವನ್ನ ಒಂದು ಆರ್ಗನೈಸ್ಡ್ ಸಕ್ಸಸ್ ಆಗಿ ಹೇಗೆ ಬದಲಾಯಿಸೋದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ. ಹಾಗಾದ್ರೆ ಈ ಚಾಲೆಂಜನ್ನ ಇನ್ನಷ್ಟು ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಒಂದು ಹೊಸ ಪ್ರಾಡಕ್ಟ್ ಅಥವಾ ಸರ್ವಿಸನ್ನ ಮಾರ್ಕೆಟ್ಗೆ ತರೋದು ಅಂದ್ರೆ ಸುಲಭದ ಮಾತಲ್ಲ. ಕರೆಕ್ಟಾದ ಪ್ಲಾನಿಂಗ್ ಇಲ್ಲ ಅಂದ್ರೆ ಎಷ್ಟೇ ಒಳ್ಳೆ ಐಡಿಯಾ ಇದ್ರೂ ಫೇಲ್ ಆಗೋ ಚಾನ್ಸ್ ಇರುತ್ತೆ. ಈ ಗೊಂದಲದ ಹಿಂದೆ ಇರೋ ಕಾರಣ ಏನು ಮತ್ತೆ ಅದನ್ನ ಹೇಗೆ ನಿಭಾಯಿಸಬಹುದು ಅಂತ ನೋಡೋಣ ಬನ್ನಿ. ಯೋಚಿಸಿ ನೋಡಿ, ಒಂದು ವೇಳೆ ಲಾಂಚ್ ಪ್ಲಾನ್ ಇಲ್ಲ ಅಂದ್ರೆ ಆ ಲಾಸ್ಟ್ ಮಿನಿಟ್ ಪರದಾಟ, ಟೀಮ್ಗಳ ಮಧ್ಯೆ ಕೋಆರ್ಡಿನೇಷನ್ ಇಲ್ದಿರೋದು, ಮತ್ತೆ ಕೈಗೆ ಸಿಗೋ ಒಳ್ಳೆ ಅವಕಾಶಗಳನ್ನ ಮಿಸ್ ಮಾಡಿಕೊಳ್ಳೋದು, ಇದೆಲ್ಲ ಸೇರಿ ಒಂದು ದೊಡ್ಡ ದಿನ ಅನ್ನೋದು ಒಂದು ದೊಡ್ಡ ತಲೆನೋವಿನ ದಿನವಾಗಿ ಬದಲಾಗ್ಬಿಡತ್ತೆ. ಆದ್ರೆ ಇಲ್ಲೊಂದು ಗುಡ್ ನ್ಯೂಸ್ ಇದೆ. ಸಕ್ಸಸ್ ಅನ್ನೋದು ಕೇವಲ ಲಕ್ ಮೇಲೆ ಡಿಪೆಂಡ್ ಆಗಿರೋದಲ್ಲ. ಆ ಗೊಂದಲದಿಂದ ಸಕ್ಸಸ್ ಕಡೆಗೆ ಹೋಗೋಗ್ಬೇಕಾಗಿರೋದು ಒಂದೇ ಒಂದು ಕ್ಲಿಯರ್ ಆದ ಸ್ಟ್ರಾಟಜಿಕ್ ಬ್ಲೂಪ್ರಿಂಟ್ ಅಷ್ಟೇ. ನಮ್ಮ ಈ ಚರ್ಚೆಯಲ್ಲಿ ನಾವು ಈ 5 ಹಂತಗಳನ್ನು ಒಂದರ ನಂತರ ಒಂದರಂತೆ ನೋಡೋಣ. ಅಂದ್ರೆ ಸಮಸ್ಯೆಯಿಂದ ಶುರು ಮಾಡಿ ಪರಿಹಾರದವರೆಗಿನ ಸಂಪೂರ್ಣ ಹಾದಿಯನ್ನ ಒಟ್ಟಿಗೆ ನೋಡೋಣ. ಹಾಗಾದ್ರೆ ಈ ಸ್ಟ್ರಾಟಜಿಕ್ ಬ್ಲೂಪ್ರಿಂಟ್ ಅಂದ್ರೆ ಏನು? ಇದು ನಮ್ಮ ಲಾಂಚ್ ಪ್ರಾಸೆಸ್ಗೆ ಒಂದು ಕ್ಲಿಯರ್ ಆದ ಸ್ಟ್ರಕ್ಚರ್ ಮತ್ತೆ ಡೈರೆಕ್ಷನ್ ಕೊಡೋ ಒಂದು ಫ್ರೇಮ್ವರ್ಕ್. ಇದು ಎಲ್ಲರನ್ನೂ ಒಂದೇ ದಾರಿಯಲ್ಲಿ ಮುಂದೆ ಕರ್ಕೊಂಡು ಹೋಗುತ್ತೆ. ಲಾಂಚ್ ಪ್ಲಾನ್ ಅಂದ್ರೆ ಏನು ಅಂತ ನೋಡಿದ್ರೆ ಅದು ತುಂಬಾನೇ ಇಂಟ್ರೆಸ್ಟಿಂಗ್. ಇದು ಸುಮ್ಮನೆ ಮಾಡಬೇಕಾದ ಕೆಲಸಗಳ ಲಿಸ್ಟ್ ಅಲ್ಲ. ಬದಲಿಗೆ ಇಡೀ ಕಂಪನಿಯ ಎಲ್ಲಾ ಟೀಮ್ಗಳನ್ನ ಒಂದೇ ಗುರಿಯ ಕಡೆಗೆ ರೆಡಿ ಮಾಡಿ ಅವರನ್ನೆಲ್ಲ ಒಟ್ಟಿಗೆ ತರೋ ಒಂದು ಪವರ್ಫುಲ್ ಟೂಲ್. ಲಾಂಚ್ ಪ್ರಾಸೆಸ್ ಅನ್ನ ನಾವು 3 ಮುಖ್ಯ ಸ್ಟೇಜ್ಗಳಾಗಿ ನೋಡ್ಬೋದು. ಲಾಂಚ್ಗೂ ಮುಂಚೆ, ಲಾಂಚ್ ದಿನ ಮತ್ತೆ ಲಾಂಚ್ ಆದ್ಮೇಲೆ. ಈ ಸ್ಟ್ರಕ್ಚರ್ ಇದ್ರೆ ಮುಂದೆ ಬರೋ ಮಾಹಿತಿಯನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಬನ್ನಿ ಈಗ ಮೊದಲನೇ ಹಾಗೂ ತುಂಬಾನೇ ಇಂಪಾರ್ಟೆಂಟ್ ಸ್ಟೇಜ್ ಬಗ್ಗೆ ಮಾತಾಡೋಣ. ಕೌಂಟ್ ಡೌನ್ ಅಂದ್ರೆ ಲಾಂಚ್ಗೆ ವಾರಗಳು ಮತ್ತೆ ತಿಂಗಳುಗಳ ಮುಂಚೆ ಮಾಡೋ ತಯಾರಿ. ಈ ಪ್ರಿಪ್ರೇಷನ್ ಮತ್ತೆ ಟೈಮಿಂಗ್ ಸಕ್ಸಸ್ಗೆ ಅಡಿಪಾಯ ಆಗುತ್ತೆ. ಎಲ್ಲಕ್ಕಿಂತ ಮೊದಲು ತಗೋಬೇಕಾದ ನಿರ್ಧಾರ ಅಂದ್ರೆ ಸರಿಯಾದ ಲಾಂಚ್ ಡೇಟನ್ನು ಸೆಲೆಕ್ಟ್ ಮಾಡೋದು. ಇದು ಸುಮ್ಮನೆ ಒಂದು ಡೇಟ್ ಅಷ್ಟೇ ಅಲ್ಲ. ಆ ಡೇಟ್ ಹಿಂದೆ ಮಾರ್ಕೆಟ್ ಹೇಗಿದೆ, ಸೀಸನಲ್ ಇಂಪ್ಯಾಕ್ಟ್ ಏನಾದ್ರೂ ಇದೆಯಾ, ಹೀಗೆ ಹಲವು ಸ್ಟ್ರಾಟಜಿ ಕಾರಣಗಳಿರಬೇಕು. ಲಾಂಚ್ ದಿನ ಎಲ್ಲವೂ ಸ್ಮೂತಾಗಿ ನಡಿಬೇಕು ಅಂದ್ರೆ ಪ್ರತಿ ಹಂತವನ್ನು ಸರಿಯಾದ ಟೈಮ್ಗೆ ಮುಗಿಸೋದು ತುಂಬಾ ಇಂಪಾರ್ಟೆಂಟ್. ಉದಾಹರಣೆಗೆ 8 ವಾರಗಳ ಮುಂಚೆನೇ ಪ್ರಾಡಕ್ಟ್ ರೆಡಿ ಇರಬೇಕು, 4 ವಾರಗಳ ಮುಂಚೆ ಮಾರ್ಕೆಟಿಂಗ್ ಶುರುವಾಗಬೇಕು. ಇದನ್ನ ನಾವು ರಿವರ್ಸ್ ಪ್ಲಾನಿಂಗ್ ಅಂತನೂ ಕರಿಬೋದು. ಅಂದ್ರೆ ಫೈನಲ್ ಡೇಟ್ನಿಂದ ಹಿಂದಕ್ಕೆ ಪ್ಲಾನ್ ಮಾಡ್ತಾ ಬರೋದು. ಈಗ ನಾವು ಮೇನ್ ಇವೆಂಟಿಗೆ ಬರ್ತಾ ಇದ್ವಿ, ಅಂದ್ರೆ ಲಾಂಚ್ ಡೇ ಮತ್ತೆ ಅದರ ನಂತರದ ಕ್ರಿಟಿಕಲ್ ಪೀರಿಯಡ್. ಒಂದ್ ವಿಷಯ ನೆನ್ಪಲ್ಲಿರ್ಬೇಕು, ಲಾಂಚ್ ಡೇ ದಿನಕ್ಕೆ ಕೆಲಸ ಮುಗಿಯಲ್ಲ. ನಿಜವಾದ ಕೆಲಸ ಶುರುವಾಗೋದೇ ಆವಾಗ. ಒಂದು ಆರ್ಗನೈಸ್ಡ್ ಲಾಂಚ್ ಡೇಯಲ್ಲಿ ಪ್ರತಿಯೊಂದು ಚಿಕ್ಕ ವಿಷಯನೂ ಕೌಂಟ್ ಆಗತ್ತೆ. ಮೇನ್ ಈವೆಂಟಿಂದ ಹಿಡಿದು ಯಾವ ಚಾನಲ್ಸ್ ಯೂಸ್ ಮಾಡ್ತೀವಿ, ಯಾರ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೋತೀವಿ, ಮತ್ತೆ ಟೀಮ್ನಲ್ಲಿ ಯಾರಿಗೆ ಯಾವ ಜವಾಬ್ದಾರಿ ಅನ್ನೋದು ಎಲ್ಲವೂ ಪಕ್ಕಾ ಕ್ಲಿಯರ್ ಆಗಿರಬೇಕು. ಹೀಗಿಂದಾಗ ಮಾತ್ರ ಒಂದು ಒಳ್ಳೆ ಪ್ಲಾನ್ ಆಕ್ಷನ್ಗೆ ಬರುತ್ತೆ. ಇಲ್ಲಿಂದ ಒಂದು ದೊಡ್ಡ ಶಿಫ್ಟ್ ಆಗತ್ತೆ. ನಾವು ಸುಮ್ಮನೆ ನಮ್ಮ ಮೆಸೇಜನ್ನ ಹೇಳ್ತಾ ಹೋಗೋದ್ರಿಂದ ಮಾರ್ಕೆಟ್ನ ರಿಯಾಕ್ಷನನ್ನ ಕೇಳಿಸ್ಕೊಳ್ಳೋ ಮತ್ತು ಅವರ ಜೊತೆ ಮಾತುಕತೆ ನಡೆಸೋ ಹಂತಕ್ಕೆ ಬರ್ತೀವಿ. ಲಾಂಚ್ ಆದ್ಮೇಲೆ ಈ ಕೆಲಸಗಳನ್ನಂತೂ ಮಾಡಲೇಬೇಕು. ಕಸ್ಟಮರ್ಗಳಿಂದ ಫೀಡ್ಬ್ಯಾಕ್ ತಗೊಳ್ಳೋದು, ಅವರ ಸಮಸ್ಯೆಗಳನ್ನು ಬಗೆಹರಿಸೋದು ಮತ್ತೆ ಮೊದಲ 30 ದಿನಗಳ ಪರ್ಫಾರ್ಮೆನ್ಸ್ ಅನ್ನ ಅಳಿಯೋದು, ಇದೆಲ್ಲ ನಮ್ಮ ಮುಂದಿನ ದಾರಿಯನ್ನ ನಿರ್ಧಾರ ಮಾಡುತ್ತೆ. ನೋಡಿ, ಒಂದು ಒಳ್ಳೆ ಪ್ಲಾನ್ ಅಂದ್ರೆ ಬರೀ ಪಾಸಿಟಿವ್ ಆಗಿ ಯೋಚಿಸೋದಲ್ಲ, ಅದು ರಿಯಾಲಿಟಿಗೂ ರೆಡಿಯಾಗಿರುತ್ತೆ. ಅಂದ್ರೆ ಏನಾದ್ರೂ ಪ್ರಾಬ್ಲಮ್ಸ್ ಬಂದ್ರೆ ಅದಕ್ಕೆ ಸಿದ್ಧವಾಗಿರೋದು, ಮತ್ತೆ ಸಕ್ಸಸ್ ಅಂದ್ರೆ ಏನು ಅನ್ನೋದನ್ನ ಅಳತೆ ಮಾಡಕ್ಕೆ ಒಂದು ಕ್ಲಿಯರ್ ವಿಧಾನ ಇಟ್ಕೊಂಡಿರೋದು. ಪ್ರಾಬ್ಲಮ್ಸ್ ಬರೋಕ್ಕೂ ಮುಂಚೆನೇ ಒಂದು ವೇಳೆ ಹೀಗಾದ್ರೆ ಅಂತ ಯೋಚಿಸಿ ಪ್ಲಾನ್ ಬಿ ಅಥವಾ ಕಂಟಿಂಜೆನ್ಸಿ ಪ್ಲಾನ್ ರೆಡಿ ಇಟ್ಕೊಳ್ಳೋದು ತುಂಬಾ ಜಾಣತನ. ಟೆಕ್ನಿಕಲ್ ಬಾಗ್ಸ್ ಅಥವಾ ಮಾರ್ಕೆಟ್ನಲ್ಲಿ ಸಡನ್ ಚೇಂಜಸ್ ಆದ್ರೆ ಏನ್ ಮಾಡೋದು ಅಂತ ಮೊದಲೇ ಯೋಚಿಸಿದ್ರೆ ನಮ್ಮ ಪ್ಲಾನ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಗೋಲ್ಸ್ ಅನ್ನೋ ಐಡಿಯಾನ ನಿಜವಾದ ರೂಪಕ್ಕೆ ತರೋದು ಹೇಗೆ, ಸಕ್ಸಸ್ ಅಂದ್ರೆ ಏನು ಅಂತ ಕ್ಲಿಯರ್ ಆಗಿ ಅಳತೆ ಮಾಡೋಕ್ಕಾಗೋ ಹಾಗೆ ಮೆಟ್ರಿಕ್ಸ್ ಮೂಲಕ ಡಿಫೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಉದಾಹರಣೆಗೆ, ಎಷ್ಟು ಹೊಸ ಕಸ್ಟಮರ್ಸ್ ಬೇಕು, ಎಷ್ಟು ರೆವಿನ್ಯೂ ಟಾರ್ಗೆಟ್ ಮಾಡಬೇಕು, ಹೀಗೆ ಸ್ಪೆಸಿಫಿಕ್ ಗೋಲ್ಸ್ ಇದ್ರೆ ಮಾತ್ರ ನಮ್ಮ ಪ್ರಯತ್ನ ಸರಿಯಾದ ದಾರಿಯಲ್ಲಿ ಇದೆಯಾ ಇಲ್ವಾ ಅಂತ ಗೊತ್ತಾಗತ್ತೆ. ಕೊನೆಯದಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ, ಯಾವುದೇ ಲಾಂಚ್ ಪ್ಲಾನ್ಗೆ ಒಂದು ಅಂತಿಮ ಪರೀಕ್ಷೆ ತರಹ ಈ ಪ್ರಶ್ನೆ: ಮ್ಯಾಕ್ಸಿಮಮ್ ವಿಸಿಬಿಲಿಟಿ ಮತ್ತು ಇಂಪ್ಯಾಕ್ಟ್ಗೋಸ್ಕರ ನಾವು ಸೆಲೆಕ್ಟ್ ಮಾಡಿದ ದಿನಾಂಕ ಸ್ಟ್ರಾಟಜಿಕಲಿ ಕರೆಕ್ಟ್ ಆಗಿದೆಯಾ? ಈ ಒಂದು ಪ್ರಶ್ನೆ ನಮ್ಮ ಇಡೀ ಪ್ಲಾನ್ ಅನ್ನ ಮತ್ತೆ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಈ ಯೋಚನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ.